ಸಿದ್ದರಾಮಯ್ಯ ಬಜೆಟ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂಗೆ 17ನೇ ಬಜೆಟ್ ಮಂಡನೆಯ ಖುಷಿ ಇರಬಹುದು, ಆದರೆ ರಾಜ್ಯಕ್ಕೆ ಆ ಖುಷಿ ಇರಬೇಕಲ್ವಾ ಅನ್ನುವಂತಹ ಪ್ರಶ್ನೆ. ಜನರಿಗೆ ಬರೆ ಎಳೆಸಿಕೊಂಡಂತಹ ಬಿಸಿ ತಟ್ತಾ ಇದೆಯೇ ವಿನಃ ಜನರು ಇದರಿಂದ ತೃಪ್ತರಾಗುವಂತಹ ಯಾವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇಲ್ಲ. ದಾಖಲೆ ಮಾಡಲು ಹೋಗಿ ಆರ್ಥಿಕತೆಯನ್ನ ದಿಕ್ಕಾಪಾಲಾಗಿಸಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಕರ್ನಾಟಕದ ಆರ್ಥಿಕತೆ ಹಿಂಜರಿಕೆಯತ್ತ ಸಾಗ್ತಾ ಇದೆ. ಅದನ್ನ ಈಗಲೂ ಸಮರ್ಥನೆ ಮಾಡಿಕೊಂಡು ನಮಗೆ ಇರ್ತಕ್ಕಂಥ ಅವಕಾಶದಲ್ಲಿ ನಾವು ಮುಂದುವರಿತಾ ಇದ್ದೀವಿ, ಮಾಡಲಿಕ್ಕೆ ಅವಕಾಶ ಇದೆ, ಉಳಿದವರು ಮಾಡಿರಲಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತುತ್ತಾರೆ ಅಂತ ಆರೋಪಿಸಿದರು. ಈಗ 24-25 ಅವಧಿಯಲ್ಲಿ 1,05,246 ಕೋಟಿಯಷ್ಟು ಸಾಲವನ್ನು ಮಾಡಿದ್ರು. ಅದೇ 25-26ಕ್ಕೆ 1.16 ಲಕ್ಷ ಕೋಟಿಗೆ ಹೋಯಿತು. ಈಗ 26-27ನೇ ಅವಧಿಗೆ 1.32 ಲಕ್ಷ ಕೋಟಿ ಸಾಲ ಮಾಡೋದಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನೀವು ಪ್ರತಿ ಬಜೆಟ್ ಅನ್ನ ಮಂಡನೆ ಮಾಡಿದಾಗಲೂ ಕೂಡ ಇದನ್ನ ಏರಿಸ್ಕೊಳ್ತಾ ಹೋಗ್ತಾ ಇದ್ರೆ ಬಡ್ಡಿ ತೀರಿಸೋದೇ ಆಗುತ್ತೆ, ಅಸಲಿನ ಯಾವಾಗ ಮುಕ್ತವಾಗುತ್ತೆ, ಮುಂದುವರೆದಂತೆ ನೀವು ಹತ್ತತ್ರ 10 ಲಕ್ಷ ಕೋಟಿಗೆ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನುವಂಥ ಆರೋಪ.